ನಮಸ್ಕಾರ ವೀಕ್ಷಕರೇ, ಇಬ್ಬನಿ ಚಾನಲ್ಗೆ ಸ್ವಾಗತ. ನಮ್ಮ ವಿಡಿಯೋಗಳನ್ನು ಮೊದಲ ಬಾರಿ ನೋಡುತ್ತಿದ್ದಲ್ಲಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ, ಲೈಕ್ ಮತ್ತು ಶೇರ್ ಮಾಡಲು ಮರೆಯದಿರಿ. ನಮ್ಮ ಕತೆಗಳನ್ನು ಸ್ಕಿಪ್ ಮಾಡದೆ ನೋಡಿ ಆನಂದಿಸಿ. ಕತೆಯ ಹೆಸರು ಶೃಂಗಾರ ಕಾವ್ಯ, ಭಾಗ 61. ಲೇಖಕರು ಕೈಸರ್ ಜಹಾ. ಹೇಗೂ ಎಲ್ಲರೂ ಮಲಗಿರುತ್ತೀರಾ, ಸುಮ್ಮನೆ ತೊಂದರೆ ಯಾಕೆ ಅಂತ ಆಟೋದಲ್ಲಿ ನಾನೇ ಬಂದೆ. ಏನಾಯಿತು ಅತ್ತೆ ಎಂದಾಗ, ಆರ್ಯನ್ ಇವತ್ತು ಬೆಳಗ್ಗೆ ಪುಣೆಯಿಂದ ಹೊರಟ ಫ್ಲೈಟ್ ಕ್ರ್ಯಾಶ್ ಆಗಿದೆ, ಅಲ್ಲಿ ನೋಡಿ ಟಿವಿ ಎಂದಾಗ, ಟಿವಿಯಲ್ಲಿ ಬರುತ್ತಿದ್ದ ನ್ಯೂಸ್ ನೋಡಿದವಳಿಗೆ ಎಲ್ಲವೂ ಅರ್ಥವಾಗುವುದು. ಅರ್ಥ ಮಾಡಿಕೊಂಡವಳು ಆರ್ಯನ್ ಕಡೆ ನೋಡಿದಾಗ, ಆರ್ಯನ್ ತನಗೆ ಎಷ್ಟು ನೋವಾಯಿತು ಎಂದು ಕಣ್ಣಿನಿಂದಲೇ ಹೇಳಿದವನ ಕಣ್ಣಿನಿಂದ ನೀರು ಜಾರುವುದು. ಅದನ್ನು ಒರೆಸಿಕೊಂಡವನು ರೂಮಿಗೆ ಹೋಗುವನು. ಅದನ್ನು ನೋಡಿದ ಜಾನಕಿ, ಕಾವ್ಯ ಹೋಗಿ ನೋಡು, ಅವನ ಪಾಡು ಹೇಗಿತ್ತು ಹೇಳತೀರದಾಗಿತ್ತು. ನೀನು ಇವತ್ತು ಬರ್ತೀಯ ಅಂತ ಬೆಳಗ್ಗೆ ಬೇಗನೆ ಎದ್ದು ನಿನಗಾಗಿ ಕಾಯುತ್ತಿದ್ದ. ಆದರೆ ನ್ಯೂಸ್ ನೋಡಿದ ಮೇಲೆ ಅವನು ಅವನಾಗಿ ಇರಲಿಲ್ಲ. ಈಗ ನಿನಗೆ ಗೊತ್ತಾಯ್ತಾ, ಅವನು ನಿನ್ನ ಮೇಲೆ ಪ್ರಾಣನೇ ಇಟ್ಟುಕೊಂಡಿದ್ದಾನೆ ಅಂತ. ನಿನಗೆ ಸ್ವಲ್ಪ ಏನಾದರೂ ಅಪಾಯ ಉಂಟಾದರೆ ಅವನಿಂದ ತಡೆದುಕೊಳ್ಳಲು ಸಾಧ್ಯವಾಗಲ್ಲ. ಹೋಗಿ ಸಮಾಧಾನ ಮಾಡು ಎಂದಾಗ, ಸರಿ ಅತ್ತೆ ಎಂದು ಹೇಳಿ ಅಲ್ಲಿಂದ ಹೋಗುವಳು. ಆಕೆ ಹೋದ ನಂತರ ಜಯದೇವರವರು, ಜಾನಕಿ, ನನಗೆ ಅನಿಸುತ್ತೆ ಅವರಿಬ್ಬರನ್ನು ಹನಿಮೂನ್ಗೆ ಕಳುಹಿಸುವುದಕ್ಕೆ ಇದೇ ಒಳ್ಳೆಯ ಸಮಯ ಅಂತ. ಮದುವೆ ಆದಾಗಿನಿಂದ ಇಬ್ಬರು ಎಲ್ಲಿಯೂ ಹೋಗಿಲ್ಲ. ಈಗಲಾದರೂ ಇಬ್ಬರು ಹೋಗಿ ಬರಲಿ ಎಂದಾಗ, ಹೌದು ರೀ, ನೀವು ಹೇಳ್ತಾ ಇರೋದು ಸರಿನೇ. ಮತ್ತೆ ಅಂಗಡಿಯಲ್ಲಿ ನಿಮಗೊಬ್ಬರಿಗೆ ಎಲ್ಲ ನೋಡಿಕೊಳ್ಳಲು ಆಗುತ್ತಾ ಎಂದು ಕೇಳಿದಾಗ, ಅಂಗಡಿಗೆ ಒಬ್ಬ ಹುಡುಗನನ್ನು ನೋಡಿದ್ದೀನಿ, ಜೊತೆಗೆ ನಾನು ಇರುತ್ತೇನಲ್ಲ, ಎಲ್ಲವೂ ಸರಿಯಾಗಿ ನೋಡಿಕೊಂಡು ಹೋಗಲು ಸಾಧ್ಯವಾಗುತ್ತೆ. ನೋಡು, ಇವತ್ತು ಆರ್ಯನ್ ಏನು ಅಂಗಡಿಗೆ ಬರುವುದು ಬೇಡ, ನನಗೆ ತಿಂಡಿ ಕೊಡು, ನಾನು ಹೊರಡುತ್ತೇನೆ ಎಂದು ಹೇಳಿ ರೆಡಿ ಆಗಲು ಹೋಗುವರು. ಜಾನಕಿ ಅವರು, ಅಶ್ವಿನಿ ಬಾ, ಬೇಗ ತಿಂಡಿ ರೆಡಿ ಮಾಡೋಣ ಎಂದು ಹೇಳಿ ಆಕೆಯ ಜೊತೆಗೆ ಅಡುಗೆ ಕೋಣೆಗೆ ತಾವೂ ಹೋಗುವರು. ಸೋಫಾದ ಮೇಲೆ ಮುಖ ಮುಚ್ಚಿ ಕುಳಿತಿದ್ದವನ ಬಳಿ ಬಂದವಳು ಅವನ ಪಕ್ಕ ಕುಳಿತು ಅವನ ಕೈ ಹಿಡಿದು ಆರ್ಯನ್ ಎಂದು ಕರೆದಾಗ ಹಾಗೆಯೇ ಆಕೆಯನ್ನು ಅಪ್ಪಿಕೊಳ್ಳುವನು. ನಂತರ ಜೋರಾಗಿ ಅಳುವನು. ಈಗಲಂತೂ ಕಾವ್ಯಾಳಿಗೆ ತುಂಬ ಬೇಸರವಾಗುವುದು. ಆರ್ಯನ್, ಸಾಕು ಅತ್ತಿದ್ದು, ಇದೇನು ಒಳ್ಳೆ ಚಿಕ್ಕ ಮಕ್ಕಳ ಹಾಗೆ ಎಷ್ಟೊಂದು ಅಳ್ತಾ ಇದ್ದೀರಾ ನೀವು ಈ ರೀತಿ ಅಳುತ್ತಿದ್ದರೆ ನನಗೆ ಬೇಜಾರಾಗುತ್ತೆ ಆರ್ಯನ್. ನಾನು ನಿಮ್ಮನ್ನು ಬಿಟ್ಟು ಎಲ್ಲಿಗೂ ಹೋಗಲ್ಲ. ನೀವು ಹೀಗೆ ಅಳುತ್ತಿದ್ದರೂ ನಾನು ಈಗಲೇ ಹೊರಟು ಬಿಡುತ್ತೇನೆ ಎಂದಾಗ ಆಕೆಯಿಂದ ಸರಿದು ಕಣ್ಣನ್ನು ಒರೆಸಿಕೊಳ್ಳುವನು. ಟಿವಿಯಲ್ಲಿ ಬರುತ್ತಿದ್ದ ಆ ನ್ಯೂಸ್ ನೋಡಿ ನನ್ನ ಪ್ರಾಣವೇ ಹೋದಂತಾಗಿತ್ತು ಕಾವ್ಯ. ನಿಮಗೇನು ಅದೆಲ್ಲ ಗೊತ್ತಾಗುತ್ತಾ? ನೀವಲ್ಲ ಎನ್ನುವುದನ್ನು ನನಗೆ ಕಲ್ಪಿಸಿಕೊಳ್ಳುವುದಕ್ಕೂ ಆಗಲಿಲ್ಲ. ನೀವಿಲ್ಲದೆ ನಾನಿಲ್ಲ ಕಾವ್ಯ. ನೀವು ಮೊದಲು ಕೇಳ್ತಾ ಇದ್ರೆ ಅಲ್ಲವಾ ನಾನು ನಿಮ್ಮನ್ನು ಪ್ರೀತಿಸುತ್ತಿದ್ದೀನೋ ಇಲ್ಲವೋ ಅಂತ. ಈಗ ಹೇಳ್ತೀನಿ, ಕೇಳಿಸಿಕೊಳ್ಳಿ. ನಾನು ನಿಮ್ಮನ್ನು ತುಂಬ ಅಂದರೆ ತುಂಬಾ ಪ್ರೀತಿಸ್ತೀನಿ. ನೀವೇ ನನಗೆಲ್ಲ. ನೀವಿಲ್ಲದೆ ಏನೇನೂ ಇಲ್ಲ. ನನ್ನ ಮನಸ್ಸಿನ ದೇವತೆ ನೀವು ಕಾವ್ಯ ಎಂದು ಹೇಳಿ ಮತ್ತೆ ಅಪ್ಪಿಕೊಳ್ಳುವನು. ಆರ್ಯನ್ ಈ ರೀತಿಯ ಪ್ರೀತಿ ನೋಡಿ ಕಾವ್ಯಾಳ ಮನಸ್ಸು ನಿಜಕ್ಕೂ ತುಂಬುವುದು. ಆಕೆಯ ಕಣ್ಣಿನಿಂದ ಕಣ್ಣೀರು ಜಾರುವುದು. ಅವನನ್ನು ತಾನು ಗಟ್ಟಿಯಾಗಿ ಅಪ್ಪಿಕೊಂಡವಳು, ನಾನು ಅಷ್ಟೇ ಆರ್ಯನ್, ನಿಮ್ಮನ್ನು ತುಂಬ ಪ್ರೀತಿಸುತ್ತೇನೆ ಎಂದು ಹೇಳಿ ಪುನಃ ಅಪ್ಪಿಕೊಳ್ಳುವಳು. ಹಾಗೆಯೇ ಸ್ವಲ್ಪ ನಿಮಿಷಗಳು ಕಳೆದ ನಂತರ ಕಾವ್ಯ ತಾನಾಗಿಯೇ, ಆರ್ಯನ್, ನಾನು ಫ್ರೆಶ್ ಆಗಬೇಕು ಎಂದು ಹೇಳಿದಾಗ ಆಕೆಯಿಂದ ಸರಿದ ಆರ್ಯನ್ ಆಕೆಯ ಮುಖವನ್ನು ಬೊಗಸೆಯಲ್ಲಿ ಹಿಡಿದು ನೆತ್ತಿಯನ್ನು ಚುಂಬಿಸುವನು. ನಿಮ್ಮ ಮೇಲೆ ನನಗೆ ಇಷ್ಟೊಂದು ಪ್ರೀತಿ ಇದೆ ಅಂತ ಗೊತ್ತಿರಲಿಲ್ಲ ಕಾವ್ಯ ಎಂದು ಹೇಳಿದಾಗ ನಾಚಿ ನಕ್ಕವಳು,
ನನಗೆ ಗೊತ್ತಿತ್ತು ಎಂದು ಹೇಳಿ ಕಣ್ಣು ಹೊಡೆದಾಗ ಆಶ್ಚರ್ಯದಿಂದ ಅದು ಹೇಗೆ ಗೊತ್ತಿತ್ತು ಎಂದು ಕೇಳುವನು. ನಿಮ್ಮ ಹತ್ತಿರ ಹೇಳೋದಕ್ಕೆ ತುಂಬ ವಿಷಯಗಳು ಇದೆ ಆರ್ಯನ್, ಅದನ್ನೆಲ್ಲ ಆಮೇಲೆ ಹೇಳ್ತೀನಿ. ಈಗ ನಾನು ಫ್ರೆಶ್ ಆಗಬೇಕು ಎಂದು ಹೇಳಿ ಎದ್ದವಳ ಕೈ ಹಿಡಿದು ಎಳೆದುಕೊಂಡು ತನ್ನ ತೊಡೆಯ ಮೇಲೆ ಕೂರಿಸಿಕೊಂಡವನು. ಏನು ಅಷ್ಟೊಂದು ಅರ್ಜೆಂಟ್ ನಿಮಗೆ ಎಂದು ಹೇಳುತ್ತಾ ಆಕೆಯನ್ನು ಅಪ್ಪಿ ಕೆನ್ನೆಗೆ ಮುತ್ತನ್ನು ನೀಡುವನು. ಬೆಳಗ್ಗೆ ಬಂದಾಗಿನಿಂದ ತನ್ನ ಇನಿಯ ತನ್ನ ಮೇಲೆ ತೋರಿಸುತ್ತಿರುವ ಧಾರಾಕಾರ ಪ್ರೀತಿಗೆ ಕಾವ್ಯ ತುಂಬ ಖುಷಿ ಪಡುವಳು. ತಾನು ಅವನ ಕೆನ್ನೆಗೆ ಮುತ್ತನ್ನು ನೀಡಿ, ಆರ್ಯನ್, ನೀವು ನಿಮ್ಮ ಪ್ರೀತಿಯನ್ನು ಹೇಳಿಕೊಳ್ಳಲಿಲ್ಲ ಅಂತ ನನಗೆ ತುಂಬ ಬೇಜಾರೇನೋ ಇತ್ತು. ಆದರೆ ಹೀಗೆ ಎಲ್ಲರ ಮುಂದೆ ಹೇಳಿಬಿಟ್ಟರೆ ಈಗ ಎಲ್ಲರೂ ಏನು ಅಂದುಕೊಳ್ಳಲ್ಲ. ಅಶ್ವಿನಿ ಅಂತೂ ನನ್ನ ತುಂಬಾ ರೇಗಿಸ್ತಾಳೆ ಅಷ್ಟೇ ಎನ್ನುವಳು ಹುಸಿ ಮುನಿಸಿನಿಂದ. ಹೋಗಿ ಕಾವ್ಯ, ನಾನು ನಿಮ್ಮನ್ನು ಪ್ರೀತಿಸುತ್ತಿರೋದನ್ನು ಹೇಳದೇ ಇದ್ದಾಗ ಹೇಳಲಿಲ್ಲ ಅಂತ ಹೇಳ್ತಿದ್ದೀರಿ. ಈಗ ಹೇಳಿದರೆ ಹೀಗೆ ಹೇಳ್ತೀರಾ ಎನ್ನುವನು. ಎಲ್ಲಿಗೆ ಹೋಗಲಿ ಆರ್ಯನ್, ಪುನಃ ಪುಣೆಗೆ ಹೋಗಲಾ ಎಂದು ಕೇಳಿದಾಗ ಗಟ್ಟಿಯಾಗಿ ಹಿಡಿದುಕೊಂಡವನು, ನೀವು ಹೋದರೆ ನಿಮ್ಮ ಜೊತೆ ನಾನು ಬರುತ್ತೇನೆ, ಆದರೆ ನಿಮ್ಮನ್ನು ಒಬ್ಬರೇ ನಾನು ಎಲ್ಲಿಗೂ ಕಳುಹಿಸಲ್ಲ ಎಂದು ಹೇಳಿದಾಗ ಕಾವ್ಯ ನಸು ನಗುವಳು. ಆರ್ಯನ್, ಬನ್ನಿ ತಿಂಡಿ ಮಾಡೋಣ, ನನಗೆ ತುಂಬ ಹೊಟ್ಟೆ ಹಸಿಯುತ್ತಿದೆ ಎಂದು ಹೇಳಿದಾಗ ಸರಿ, ನೀವು ಫ್ರೆಶ್ ಆಗಿ ಬನ್ನಿ ಎಂದು ಅಲ್ಲಿಂದ ಏಳುವನು. ಕಾವ್ಯ ವಾಶ್ರೂಮ್ ಹೋಗಬೇಕಾದರೆ ಮತ್ತೆ ಆಕೆಯನ್ನು ಅಪ್ಪಿದವನು ಐ ಲವ್ ಯು ಸೋ ಮಚ್ ಎಂದು ಹೇಳಿ ನೆತ್ತಿಗೆ ಚುಂಬಿಸಿ ಹೊರ ಹೋಗುವನು. ಅವನು ಹೋದ ನಂತರ ಕಾವ್ಯ ಕಣ್ಣಿನಲ್ಲಿ ಖುಷಿಗೆ ನೀರು ಬರುವುದು. ಫ್ರೆಶ್ ಆಗಿ ಬಂದವಳು ಎಲ್ಲರ ಜೊತೆ ತಿಂಡಿಗೆ ಕುಳಿತಾಗ ಆಕೆಗೆ ಒಂದು ರೀತಿಯ ನಾಚಿಕೆ ಎನ್ನಿಸಿ ಏನೂ ಮಾತನಾಡದೆ ಮೌನವಾಗಿ ತಿಂಡಿ ಮಾಡುವಳು. ಅದನ್ನು ಅರ್ಥ ಮಾಡಿಕೊಂಡ ಜಾನಕಿಯವರು, ಕಾವ್ಯ, ಪತಿಯ ಪ್ರೀತಿನ ಎಲ್ಲರ ಮುಂದೆ ಹೇಳಿಕೊಂಡಿದ್ದಕ್ಕೆ ನೀನು ಖುಷಿ ಪಡಬೇಕು. ಅದು ಬಿಟ್ಟು ಹೀಗೆ ನಾಚಿಕೊಂಡರೆ ಹೇಗೆ ಹೇಳು? ಸದ್ಯ ನನ್ನ ಮಗನಿಗೆ ನಿನ್ನ ಬೆಲೆ ತಿಳಿಯುತ್ತಲ್ಲ, ಅಷ್ಟು ಸಾಕು ನನಗೆ ಎಂದಾಗ ಜಯದೇವರವರು, ಆರ್ಯನ್, ಕಾವ್ಯ, ನೀವಿಬ್ಬರೂ ಒಂದು ವಾರ ರಜೆ ಹಾಕಿ ಎಲ್ಲಿಯಾದರೂ ಹೊರಗಡೆ ಟ್ರಿಪ್ ಹೋಗಿ ಬನ್ನಿ. ನೋಡಮ್ಮ ಕಾವ್ಯ, ರಜೆ ಕೊಡಲ್ಲ ಅಂದರೆ ಇಲ್ಲ ನನಗೆ ಬೇಕೇ ಬೇಕು ಅಂತ ಹೇಳು. ಹೇಗೋ ಮದುವೆ ನಂತರ ನೀನೇನು ಜಾಸ್ತಿ ರಜೆ ತಗೊಂಡಿಲ್ಲ. ಆರ್ಯನ್, ನೀನು ಅಂಗಡಿ ಬಗ್ಗೆ ಜಾಸ್ತಿ ಯೋಚನೆ ಮಾಡಬೇಡ. ಹೊಸ ಹುಡುಗ ಬರುತ್ತಾನೆ, ನಾವಿಬ್ಬರೂ ನೋಡಿಕೊಳ್ಳುತ್ತೇವೆ. ಇಬ್ಬರು ನಾಳೆಯೇ ಹೋಗಿ ಎಂದು ಹೇಳಿದಾಗ ಆರ್ಯನ್ ಸರಿ ಎನ್ನುವನು. ತಿಂಡಿ ಮುಗಿಸಿದ ಜಯದೇವರವರು ಅಂಗಡಿಗೆ ಹೊರಡುವರು. ಜಾನಕಿ, ಕಾವ್ಯ, ಇವತ್ತು ಅಡುಗೆ ನಾನು ಮಾಡ್ತೀನಿ, ನೀನು ಸುಸ್ತಾಗಿ ಬಂದಿರುತ್ತೀಯ ಅಲ್ಲವಾ, ಹೋಗಿ ರೆಸ್ಟ್ ಮಾಡು. ಅಶ್ವಿನಿ, ನೀನು ಪಾತ್ರೆ ತೊಳೆದಿಡು ಎಂದಾಗ ಸರಿ ಅಮ್ಮ ಎಂದು ಪ್ಲೇಟ್ಗಳನ್ನು ತೆಗೆದುಕೊಂಡು ಒಳ ಹೋಗುವಳು. ಅಷ್ಟರಲ್ಲಿ ಕಾವ್ಯ, ಅತ್ತೆ, ನಾನು ಸೀಮಾಳನ್ನು ನೋಡಿಕೊಂಡು ಹಾಗೆ ಆಫೀಸಿಗೆ ಹೋಗಿ ರಜೆ ಹಾಕಿ ಬರುತ್ತೇನೆ, ಮತ್ತೆ ಅಮ್ಮನ ಮನೆಗೂ ಹೋಗಿ ಬರುತ್ತೇನೆ ಎಂದು ಹೇಳಿದಾಗ ಜಾನಕಿಯವರು, ಸರಿ ಕಾವ್ಯ, ಹೋಗಿ ಬಾ, ಸಂಜೆ ತನಕ ಬಂದು ಬಿಡು, ನಾಳೆಗೆ ಎಲ್ಲ ಪ್ಯಾಕಿಂಗ್ ಮಾಡಿಕೊಳ್ಳಬೇಕಲ್ಲ ಎಂದಾಗ ಸರಿ ಅತ್ತೆ ಎಂದು ತಿಂಡಿ ಮುಗಿಸಿದ ಕಾವ್ಯ ಬಾಕಿ ಪಾತ್ರೆಗಳನ್ನು ಒಳಗಿಟ್ಟವಳು ರೆಡಿಯಾಗಲು ರೂಮಿಗೆ ಹೋಗುವಳು. ಅವಳಿಗಾಗಿ ಕಾಯುತ್ತಾ ಕುಳಿತಿದ್ದ ಆರ್ಯನ್ ಆಕೆ ಬಂದ ತಕ್ಷಣ ಆಕೆಯ ಕೈ ಹಿಡಿದು ಎಳೆದುಕೊಂಡು ತನ್ನ ಪಕ್ಕ ಕೂರಿಸಿಕೊಂಡವನು ಆಕೆಯನ್ನು ಎರಡೂ ಕೈಗಳಿಂದ ಬಳಸಿ, ಇವತ್ತು ಎಲ್ಲೋ ಹೋಗೋದು ಬೇಡ ಕಾವ್ಯ, ಮನೆಯಲ್ಲಿಯೇ ಹೀಗೆ ಇರೋಣ ಪ್ಲೀಸ್ ಎಂದಾಗ ನಕ್ಕವಳು, ಯಾಕೋ ನಿಮ್ಮದು ಜಾಸ್ತಿ ಆಯಿತು ಆರ್ಯನ್, ಹೇಗೂ ನಾಳೆ ಟ್ರಿಪ್ ಹೋಗ್ತೀವಲ್ಲ, ಆಗ ಎಷ್ಟು ಬೇಕಾದರೂ ಹೀಗೆ ನೋಡಿಕೊಂಡೇ ಕೂರೋಣ ಎನ್ನುವಳು. ಹಾಗಂತ ಆರ್ಯನ್ ಎಲ್ಲಿಗೆ ಹೋಗುವುದು? ನೀವು ಎಲ್ಲಿಗಾದರೂ ಪ್ಲ್ಯಾನ್ ಮಾಡಿಕೊಂಡಿದ್ದೀರಾ ಎಂದು ಕೇಳಿದಾಗ ಇಲ್ಲ, ನೀವೇ ಹೇಳಿ ಎಲ್ಲಿಗೆ ಹೋಗೋಣ ಎಂದು ಆಕೆಯನ್ನೇ ಕೇಳುವನು. ಸ್ವಲ್ಪ ಹೊತ್ತು ಯೋಚಿಸಿದವಳು ಊಟಿ ಎಂದು ಹೇಳಿದಾಗ, ಊಟಿ ಇಲ್ಲಿಂದ ತುಂಬ ಹತ್ತಿರ, ಅಲ್ಲಿಗೆ ಬೇಕಿದ್ದರೆ ಇನ್ನೊಂದು ಸಲ ಹೋಗೋಣ, ಬೇರೆ ಕಡೆ ಹೇಳಿ ಎಂದು ಕೇಳಿದಾಗ ಆರ್ಯನ್,
ನೀವು ಹೀಗೆ ಗಟ್ಟಿಯಾಗಿ ಹಿಡಿದುಕೊಂಡರೆ ನನಗೆ ಕೈ ನೋಯುತ್ತದೆ ಎಂದಾಗ ಆಕೆಯನ್ನು ಬಿಟ್ಟವನು ಸಾರಿ ರೀ ಕಾವ್ಯ ಎನ್ನುವನು. ಇರಲಿ ಪರವಾಗಿಲ್ಲ, ಬೇರೆ ಅಂದರೆ ಎಂದು ಮತ್ತೆ ಯೋಚಿಸಿದವಳು ಮಂಗಳೂರಿಗೆ ಹೋಗೋಣ ಬೀಚಿಗೆ ಎಂದಾಗ ಸರಿ, ಮಂಗಳೂರಿನಲ್ಲಿ ಒಂದು 3 ದಿನ ಇದ್ದು ಅಲ್ಲಿಂದ ವಾಪಸ್ ಬರುತ್ತಾ ಸಕಲೇಶ್ಪುರ ಚಿಕ್ಕಮಗಳೂರು ನೋಡಿಕೊಂಡು ಬರೋಣ ಎನ್ನುವರು. ಸರಿ, ಗುಡ್ ಐಡಿಯಾ, ಈಗ ಬೇಗ ರೆಡಿಯಾಗಿ ಸೀಮಾಳನ್ನು ನೋಡಿಕೊಂಡು ಆಮೇಲೆ ಆಫೀಸಿಗೆ ಹೋಗಿ ಬರೋಣ ಎನ್ನುವಳು. ಮುಂದುವರಿಯುತ್ತದೆ. ಈ ಕಥೆಯ ಮುಂದಿನ ಸಂಚಿಕೆಯನ್ನು ಮುಂದಿನ ವಿಡಿಯೋದಲ್ಲಿ ಹಾಕಲಾಗುವುದು. ನಿಮ್ಮೆಲ್ಲರ ಪ್ರತಿ ಕಾಮೆಂಟ್ ನಮಗೆ ಸ್ಫೂರ್ತಿದಾಯಕ. ಪ್ರಿಯ ವೀಕ್ಷಕರೇ, ನಮ್ಮ ಈ ಕತೆ ಇಷ್ಟವಾಗಿದೆ ಎಂದು ಭಾವಿಸುತ್ತೇವೆ. ಇದೇ ರೀತಿ ಮುಂದಿನ ವಿಡಿಯೋಗಳಿಗಾಗಿ ನಮ್ಮ ಚಾನಲ್ಗೆ ತಪ್ಪದೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ಲೈಕನನ್ನು ಪ್ರೆಸ್ ಮಾಡಿ. ಧನ್ಯವಾದಗಳು.